ಭಾರತದ ಎಚ್ಚರಿಕೆಗೆ ಹಿಂದೂಸ್ತಾನದಿಂದ ಕಾಲ್ಕಿತ್ತಿದ್ದಾರೆ ಪಾಕ್ ಪ್ರಜೆಗಳು. ವಾಘಾ ಅಟ್ಟಾರಿ ಗಡಿ ಮುಖಾಂತರವಾಗಿ ತೆರಳ್ತಾ ಇದ್ದಾರೆ ಪಾಕಿಸ್ತಾನಿಗಳು. ಭಾರತ ಬಿಟ್ಟು ತೊಲಗೋಕೆ ಇನ್ನು ಕೆಲವೇ ಗಂಟೆಗಳಷ್ಟೇನೆ ಬಾಕಿ. ಭಾರತ ತೊರೆಯೋಕೆ 48 ಗಂಟೆಗಳ ಡೆಡ್ಲೈನ್ ಅನ್ನು ನೀಡಿತ್ತು ಕೇಂದ್ರ. ಅತ್ತ ಪಾಕ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಬಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಯ್ಬಿಡ್ಕೊಳ್ತಾ ಇದ್ದಾರೆ. ನ್ಯಾಯ ಆಗ್ಬಿಡ್ತು, ಮೋಸ ಆಗ್ಬಿಡ್ತು ಅಂತ ಮಾಡಿದ್ದೆಲ್ಲ ಕುತಂತ್ರ ಕೆಲಸ ಇವರೇನು ನೋಡಿ. ಭಾರತ ಕಠಿಣ ರೀತಿಯಾದಂಥ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು ಪಾಕಿಸ್ತಾನಕ್ಕೆ ತೀವ್ರ ರೀತಿಯಾದಂಥ ಸಮಸ್ಯೆಗಳು ಎದುರಾಗ್ತಾ ಇದೆ. ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇರ್ಬೋದು. 48 ಗಂಟೆ ಒಳಗೆ ತೊಲಗಿ ಅಂತ ಆದೇಶವನ್ನು ಮಾಡಲಾಗಿತ್ತು. ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ಇದೀಗ ಯಾಕಾದರೂ ಹಿಂಗೆ ಮಾಡಿಬಿಟ್ರು ಅಂತ ಒದ್ದಾಡ್ತಾ ಇದ್ದಾರೆ. ವಿಲ 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 ಅಂತ ಯಾರ್ಯಾರು ಇಲ್ಲಿದ್ರೋ ಎಲ್ರಿಗೂ ಹೋಗಿ ಅಂತ ಹೇಳಿದ್ರಿಂದ ಹೊರಟು ಹೋಗ್ತಾ ಇದ್ದಾರೆ. ಭಾರತದ ಎಚ್ಚರಿಕೆಗೆ ಒಂದೇ ಒಂದು ಎಚ್ಚರಿಕೆ ಸಂದೇಶಕ್ಕೆ ವಾಘಾ ಅಟ್ಟಾರಿ ಗಡಿ ಮುಖಾಂತರವಾಗಿ ಪಾಕಿಸ್ತಾನಿಗಳು ಯಾರ್ಯಾರು ಇದ್ರೋ ಅವರು ತೆರಳ್ತಾ ಇದ್ದಾರೆ. ಈ ದೇಶ ಕಂಡ್ರೆ ಆಗಲ್ಲ ಅಲ್ಲ, ಈ ದೇಶದಲ್ಲಿ ನಿಮಗೆ ನೆಮ್ಮದಿ ಇಲ್ಲ ಅಲ್ಲ, ಹೋಗಿ ನಿಮಗೆಲ್ಲಿ ನೆಮ್ಮದಿ ಸಿಗುತ್ತೋ ನಿಮ್ಮದು ಅಂತ ಒಂದು ದೇಶ ಇದೆಯಲ್ಲ ಅಲ್ಲಿ ಹೋಗಿ. ಬಂದು ಇಲ್ಲಿ ಯಾಕೆ ನಮ್ಮ ಪ್ರಾಣ ತಿಂತೀರಾ? ಅದೇ ಎಚ್ಚರಿಕೆಯನ್ನು ನೀಡಿದ್ದು ಇದೀಗ ಎಲ್ಲ ಹೋಗ್ಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಭಾರತೀಯ ರಾಯಭಾರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ಇಸ್ಲಾಮಾಬಾದ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ಇದೆ, ಅಲ್ಲಿ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.